ಸುದ್ದಿಗೋಷ್ಠಿಯಲ್ಲಿ ಎಂಬಿ ಜಿರ್ಲಿ ಮಾತನಾಡಿ ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ 28ರಂದು ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಮಧ್ಯಾಹ್ನ 12ಕ್ಕೆ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸುವ ನಿರೀಕ್ಷೆ ಇದೆ. ಬೆಳಗಾವಿಯ ಸಮಾವೇಶ ಮುಗಿಸಿಕೊಂಡು ಪ್ರಧಾನಿ ಮೋದಿ ಅವರು ವಿಜಯಪುರಕ್ಕೆ ತೆರಳಲಿದ್ದಾರೆ ಎಂದರು. ಯಾರು ಇಲ್ಲ, ಪ್ರತಿ ಮೀಟಿಂಗ್ ಅವ್ರು ನಮ್ಮ ಜೋಡಿ ಇರ್ತಾರು, ಪ್ರತಿ ಜೋಡಿ ಮೀಟಿಂಗ್ ನಾವು ನಮ್ಮ ಕೂಡ ಇರ್ತಾರು, ಕೋರ್ ಕಮಿಟಿ ಒಳಗೆ ಇರ್ತಾರು, ಸಣ್ಣ ಸಣ್ಣ ಸಭೆಗಳು ಅವ್ರು ಬರ್ತಾರ. ಸ್ವಲ್ಪ ಹೆಲ್ತ್ ಸಮಸ್ಯೆ ಇತ್ತಂತ ನಾವು ನಡಕ್ಕೆ 8 ದಿವಸ ಬಂದಿಲ್ಲ, ಈಗ ನೇರವಾಗಿ ಕಂಟಿನ್ಯೂ ಬರೋದು. ಇಲ್ಲ, ಎಲ್ಲ ಸುಳ್ಳು ಹೇಳಿಕೆ. ಯಾರು ಅಂತ ರಾಜೀನಾಮೆ ಕೊಡುದು ಇನ್ನ ಎಲ್ಲೇ ಚರ್ಚೆ ಆಗಿಲ್ಲ. ಇಲ್ಲ, ಗೋ ಬ್ಯಾಕ್ ಅಂದವ್ರು ಕಮ್ ಬ್ಯಾಕ್ ಆಗಿದ್ದಾರೆ ಎಲ್ಲರೂ ಕಮ್ ಬ್ಯಾಕ್ ಆಗ್ತಾರೆ ನಮ್ಮ ಕಡೆ. ಎನಿ ಅದರ್ ಕ್ವಶನ್ ಸರ್? ಮತ್ತೇನ್ರ ಕೇಳಿ ಹೇಳ್ತಾರೆ, ಏನಾರ ಪ್ರಶ್ನೆ ಇಲ್ಲ. ಬಾಜು ಸಂಜಯ್ ಪಾಟೀಲ್ ಅವ್ರಿಗೆ ಯಾಕೆ ಕೊಡ್ರಿ? ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪ್ರಮುಖರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ಇವತ್ತಿನ ಸುದ್ದಿಗೋಷ್ಠಿಯನ್ನು ಸಮಾಪ್ತಗೊಳ್ತೀವಿ. ಈ ತಾನೇ ನಮ್ಮ ಭಾಗವಹಿಸಿ ಧನ್ಯವಾದಗಳು ಕೂಡ ಸುದ್ದಿಗೋಷ್ಠಿನ ಮುಕ್ತಾಯಗೊಳ್ಳಿ. ಸಂಕಲ್ಪ ಶಿಂದೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.